ಪವಾಡ ಬಸವೇಶ್ವರ ದೇವಸ್ಥಾನದಲ್ಲಿ ಬೆಳ್ಳಿ ಮೂರ್ತಿ ಕಳ್ಳತನ ಕೇಸ್. ಕೊನೆಗೂ ದೇವಸ್ಥಾನದ ಕಳ್ಳತನ ಪ್ರಕರಣ ಭೇದಿಸಿದ ಪೊಲೀಸರು. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಬಸರಕೋಡ ಗ್ರಾಮದ ಶ್ರೀ ಪವಾಡ ಬಸವೇಶ್ವರ ದೇವಸ್ಥಾನದಲ್ಲಿ ನಡೆದಿದ್ದ ಕಳ್ಳತನ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದು 3 ಆರೋಪಿಗಳನ್ನ ಬಂಧಿಸಿದ್ದಾರೆ. ಹೌದು, ಜುಲೈ 5ರಂದು ರಾತ್ರಿ ದೇವಸ್ಥಾನದ 2 ಕಬ್ಬಿಣದ ಬಾಗಿಲುಗಳ ಬೀಗ ಮುರಿದು ಒಳನುಗ್ಗಿದ್ದ ಕಳ್ಳರು ಗರ್ಭಗುಡಿಯಲ್ಲಿದ್ದ ಬರೋಬ್ಬರಿ 32 ಕೆಜಿ ತೂಕದ ಬೆಳ್ಳಿ ಮೂರ್ತಿಯನ್ನ ಕದ್ದೊಯ್ದಿದ್ರು. ಈ ಕುರಿತು ಮುದ್ದೇಬಿಹಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು 4 ವಿಶೇಷ ತಂಡಗಳನ್ನು ರಚಿಸಿ ತನಿಖೆ ನಡೆಸಿ ಗುಜರಾತ್ನಲ್ಲಿ ವಾಸವಾಗಿದ್ದ ರಾಜಸ್ಥಾನ ಮೂಲದ ಸುರೇಶ್ ಕುಮಾರ್ ಶಾಂತಿಲಾಲ ಸೋನಿ ಎಂಬಾತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದು, ಈ ವೇಳೆ ಕಳ್ಳತನದಲ್ಲಿ ಭಾಗಿಯಾಗಿದ್ದ ಬ್ರಹ್ಮಾರ್ ಟೋಪಿಯಾ ನೇಟ್ ಹಾಗೂ ಇಂದ್ರಜಿತ್ ಮನಿಯಾರ್ ನೇಟ್ ಬಗ್ಗೆ ಮಾಹಿತಿ ನೀಡಿದ್ದು, ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಬೇರೆ ಪೊಲೀಸ್ ಠಾಣೆಯಿಂದ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಯವರ ಒಂದು ತಂಡವನ್ನ ಮಾಡಿ ಬಹಳಷ್ಟು ಆಳವಾಗಿ ಹಾಗೂ ಬೇರೆ ಬೇರೆ ರೀತಿಯಿಂದ ತನಿಖೆಯನ್ನ ಮಾಡಿ ಪ್ರಕರಣನ ಪತ್ತೆ ಮಾಡಿದ್ದಾರೆ. ಇದರದ್ದು ವಿಶೇಷತೆ ಏನಂತಂದ್ರೆ, ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಆರೋಪಿತರು ಸ್ಥಳೀಯ ಆರೋಪಿಯವರು ಆಗಿರದೆ ಬೇರೆ ರಾಜ್ಯದ ಆರೋಪಿತರಿದ್ದು ಬಿಜಾಪುರಿಗೆ ಬಂದು ಈ ಒಂದು ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ. ಸೊ ಯಾವುದೇ ತರದ ಒಂದು ಕ್ಲೂ ಇಲ್ಲದೆ ಇದ್ದಂತ ಒಂದು ಪ್ರಕರಣವನ್ನ ಬಹಳ ಉತ್ತಮವಾಗಿ ತನಿಖೆಯನ್ನ ಮಾಡಿ ಅಹಮದಾಬಾದ್ ನಗರದಿಂದ 3 ಆರೋಪಿಯನ್ನ ಈ ತಂಡ ದಸ್ತಗಿರಿ ಮಾಡಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಆರೋಪಿತರು ಸುರೇಶ್ ಕುಮಾರ್. ಇವನ ಮೇಲೆ ಈಗಾಗಲೇ ಗುಜರಾತ್, ರಾಜಸ್ಥಾನದಲ್ಲಿ ಸುಮಾರು 5ರಿಂದ 6 ಕಳ್ಳತನ ಪ್ರಕರಣಗಳು ಈಗಾಗಲೇ ಅವನ ಮೇಲೆ ವರದಿಯಾಗಿದೆ. ಅದಲ್ಲದೆ ಗುಜರಾತ್ ಅಹಮದಾಬಾದ್ ಇಂದ ಬ್ರಹ್ಮಾರ್ ಮತ್ತೆ ಇಂದ್ರಜಿತ್. ಸೊ ಈ ರೀತಿ ಅಹಮದಾಬಾದ್ ನಗರದಿಂದ 3 ಜನ ಆರೋಪಿತರನ್ನ ಅರೆಸ್ಟ್ ಮಾಡಿ ಅವರಿಂದ ಸುಮಾರು 52 ಲಕ್ಷ ಬೆಲೆ ಬಾಳುವ ಇಲ್ಲಿಂದ ಏನ್ ಕಳ್ಳತನ ಮಾಡ್ಕೊಂಡು ಹೋಗಿದ್ರು ಆ ಒಂದು ಬೆಳ್ಳಿಯನ್ನ ಅವರು ಕರಗಿಸಿ ಗಟ್ಟಿಯಾಗಿ ಏನ್ ಇಟ್ಟಿದ್ರು ಅದನ್ನು ಕೂಡ ಸುಮಾರು 52 lakhs ವರ್ತ್ 100% ರಿಕವರಿ ಆಗಿದೆ. ಅದಲ್ಲದೆ ಈ ಒಂದು ಕೃತ್ಯಕ್ಕೆ ಉಪಯೋಗ ಮಾಡಿದಂತ 2 ಮೊಬೈಲ್ ಫೋನ್ ಹಾಗೂ 1 ಕಾರ್ ಏನಿದೆ ಹಾಗೂ 2 ಕಬ್ಬಿಣ ರಾಡ್ ಏನಿದೆ ಅದನ್ನು ಕೂಡ ಇವರು ಪತ್ತೆ ಹಚ್ಚಿದ್ದಾರೆ. ಸೊ ಹಾಗಾಗಿ ಈಗಾಗಲೇ ನಾನು ಹೇಳಿದ್ದೀನಿ, ಇದು ಬಹಳ ಉತ್ತಮವಾದಂತ ಒಂದು ಪತ್ತೆ ಕಾರ್ಯ ಇದೆ. ಪ್ರಕರಣ ವರದಿಯಾಗಿ ಅಲ್ಲಿ ನಮ್ಮ ತಂಡ ಹೋಗಿ ಪರಿಶೀಲನೆ ಮಾಡಿದಾಗ ಯಾವುದೇ ತರದ ನಮಗೆ ಕ್ಲೂ ಮೊದಲು ಸಿಕ್ಕಿರಲಿಲ್ಲ. ಆಮೇಲೆ ಇನ್ನೂ ಹೆಚ್ಚಿನ ಒಂದು ತನಿಖೆ ಮಾಡಿ ಏನೇನು ಸಣ್ಣ ಪುಟ್ಟ ಎವಿಡೆನ್ಸಸ್ ಮತ್ತೆ ಸಾಕ್ಷ್ಯಾಧಾರ ಸಿಕ್ತು ಅದರ ಆಧಾರದ ಮೇಲೆ ಅದನ್ನೆಲ್ಲ ಬೆನ್ನತ್ತಿ ಅಹಮದಾಬಾದಿಗೆ ಹೋಗಿ ಸುಮಾರು 10-15 ದಿನ ಅಹಮದಾಬಾದಲ್ಲಿದ್ದು ಯಾರ್ಯಾರು ಸಸ್ಪೆಕ್ಟ್ಸ್ ಇದ್ದಾರೆ ಅವ್ರ ಬಗ್ಗೆ ಎಲ್ಲ ಮಾಹಿತಿಯನ್ನ ಕಲೆ ಹಾಕ್ಬಿಟ್ಟು ಕೊನೆಯದಾಗಿ ಈ 3 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತು ಅದಲ್ಲದೆ ಇಲ್ಲಿಂದ ಏನು ಸುಮಾರು 32 ಕೆಜಿ ಬೆಳ್ಳಿ ಕಳ್ಳತನ ಆಗಿತ್ತು ಅದನ್ನು ಕೂಡ 100% ರಿಕವರಿ ಆಗಿದೆ. ಮತ್ತೆ ಸುಮಾರು ಈಗಾಗಲೇ ಹೇಳ್ದಂಗೆ 52 ಲಕ್ಷ ಮೌಲ್ಯದ ಕಳುವಾದ ಮಾಲುಗಳನ್ನ ನಾವು ಜಪ್ತಿ ಮಾಡಿದ್ದೀವಿ. ಈಗಾಗಲೇ ಹೇಳಿದ್ದೀನಿ, ಇದು ಒಂದು ಬಹಳ ಉತ್ತಮವಾದ ಪತ್ತೆ ಕಾರ್ಯ. ಎಲ್ಲ ಇಲ್ಲಿ ಈ ಒಂದು ತಂಡದಲ್ಲಿದ್ದಂತ ಅಧಿಕಾರಿ ಸಿಬ್ಬಂದಿಯವರಿಗೆ ನನ್ನ ಅಭಿನಂದನೆಗಳು. ಹಾಗೂ ಈ ಒಂದು ತಂಡವನ್ನ ಮೇಲ್ವಿಚಾರಣೆ ಮಾಡಿ ನಿರಂತರವಾಗಿ ಈ ತನಿಖೆಯನ್ನ ಮೇಲ್ವಿಚಾರಣೆ ಮಾಡಿದಂತ SP ಅವ್ರಿಗೂ ಕೂಡ ವಿಶೇಷ ನನ್ನ ಅಭಿನಂದನೆ ಹಾಗೂ ಅವರ ಇಡೀ ತಂಡಕ್ಕೂ ಕೂಡ ಅಭಿನಂದನೆಗಳು. ಹಾಗೂ ಇಲಾಖೆ ವತಿಯಿಂದ ಅವರಿಗೆ ಸೂಕ್ತವಾದ ಒಂದು ಬಹುಮಾನವನ್ನು ಕೂಡ ನಾವು ನೀಡ್ತೀವಿ. ಆರೋಪಿಗಳು ಜೂನ್ 20ರಂದೇ ಈ ದೇವಸ್ಥಾನವನ್ನ ಪರಿಶೀಲಿಸಿ ಕಳ್ಳತನಕ್ಕೆ ಸಂಚು ರೂಪಿಸಿ ಬಳಿಕ ಜುಲೈ 5ರಂದು ರಾತ್ರಿ ದೇವಸ್ಥಾನದ ಬೀಗ ಮುರಿದು ಬೆಳ್ಳಿ ಮೂರ್ತಿಯನ್ನ ಕದ್ದೊಯ್ದಿದ್ರು. ಬಳಿಕ ಬೆಳ್ಳಿ ಮೂರ್ತಿಯನ್ನ 4 ತುಂಡುಗಳಾಗಿ ಕತ್ತರಿಸಿ ಉಳಿದ ಬೆಳ್ಳಿಯನ್ನ ಕರಗಿಸಿ ಗಟ್ಟಿಗಳನ್ನಾಗಿ ಮಾಡಿದ್ರು ಎನ್ನಲಾಗಿದೆ. ಇನ್ನು ಆರೋಪಿಗಳಿಂದ 4 ಕೆಜಿ ಬೆಳ್ಳಿ ಮೂರ್ತಿ ತುಂಡು ಹಾಗೂ 23 ಕೆಜಿ ಕರಗಿಸಿದ ಬೆಳ್ಳಿ ಗಟ್ಟಿಗಳನ್ನ 67,600 ರೂಪಾಯಿ ನಗದು, 2 ಮೊಬೈಲ್, ಕೃತ್ಯಕ್ಕೆ ಬಳಸಿದ್ದ ಕಾರು ಹಾಗೂ 2 ಕಬ್ಬಿಣದ ರಾಡ್ ಸೇರಿದಂತೆ ಒಟ್ಟು 52,70,000 ರೂಪಾಯಿ ಮೌಲ್ಯದ
ವಸ್ತುಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಅಪರಾಧಿಗಳು ಜೂನ್ ತಿಂಗಳಲ್ಲೇ ಒಂದು ಸಾರಿ ಬಂದು ಹೋಗಿರ್ತಾರೆ. ಬಂದು ಹೋಗಿ ದೇವಸ್ಥಾನದ ಒಂದು ಸಂಪೂರ್ಣವಾದಂಥ ವಿವರವನ್ನು ಮತ್ತು ರೆಕ್ಕಿ ಮಾಡಿರ್ತಾರೆ. ಎಂಟ್ರಿ ಹೇಗಿದೆ, ಎಕ್ಸಿಟ್ ಹೇಗಿದೆ, ಮತ್ತು ಮೂರ್ತಿ ಹೇಗಿದೆ, ಯಾವ ರೀತಿ ಇಟ್ಟಿದ್ದಾರೆ. ಸೊ ಇವನ್ನೆಲ್ಲವನ್ನು ಕೂಡ ಅವರು ತಿಳ್ಕೊಂಡು ಹೋಗಿರ್ತಾರೆ. ಮತ್ತು ಈ ಆರೋಪಿಗೆ ಚಿತ್ರದುರ್ಗದ್ದು ಲಿಂಕ್ ಇರುತ್ತೆ. ಸೊ ಅವನು ಈ ರಸ್ತೆಯಲ್ಲಿ ಹೋಗಿ ಬಂದು ಮಾಡಿದ್ದು ಇದೆ ಮುಂಚೆನೂ ಕೂಡ. ಸೊ ಈ ಹೈವೇ ಮೇಲೆ ಹೋಗಿ ಬಂದು ಮಾಡಿರೋದ್ರಿಂದ ಈ ದೇವಸ್ಥಾನ ಕಳ್ಳತನ ಮಾಡೋದೊಂದು ಹ್ಯಾಬಿಟು ಇದೆ. ಯಾಕಂದರೆ ಅವನ ಮೇಲೆ ಒಂದು 5-6 ಕೇಸುಗಳು ಈಗಾಗಲೇ ರಾಜಸ್ಥಾನ ಮತ್ತು ಗುಜರಾತ್ದಲ್ಲಿ ಆಗಿದ್ದಾವೆ. ಆ ಹಿನ್ನೆಲೆಯಲ್ಲಿ ಬಸರಕೋಡಿಗೆ ವಿಸಿಟ್ ಕೊಟ್ಟಾಗ ಈ ಟೆಂಪಲ್ ತಾವು ನೋಡಿದರೆ ಆ ಮೂರ್ತಿಯನ್ನು ಜಸ್ಟ್ ಲಿಫ್ಟ್ ಮಾಡಿ ಇಡೋ ರೀತಿ ಇದೆ. ಸೊ ಅಂದರೆ ಇದು ನಾಟ್ ಫಿಕ್ಸ್ ಮಾಡಿಲ್ಲ ಅದನ್ನು. ಸೊ ನೋಡ್ಕೊಂಡೋಗಿರ್ತಾರೆ. ಸೊ ಆನ್ ದ ಡೇ ಆಫ್ ಅಫೆನ್ಸು ರಾತ್ರಿ ಹೊತ್ತು ಬಂದುಬಿಟ್ಟು ಅಲ್ಲೆಲ್ಲ ಹುಡುಗರೆಲ್ಲ ಮಲಗಿದಾಗ ಅದನ್ನು ತೊಗೊಂಡೋಗಿ 5th ನೈಟ್ ಆ್ಯಂಡ್ 6th ಅರ್ಲಿ ಮಾರ್ನಿಂಗ್ ಅಫೆನ್ಸ್ ಆಗಿದೆ. 8ನೇ ತಾರೀಕಿಗೆ ಹೋಗಿಬಿಟ್ಟರೆ ಆ ಮೂರ್ತಿಯನ್ನು 4 ತುಂಡುಗಳನ್ನಾಗಿ ಮಾಡಿ ಮೆಲ್ಟ್ ಮಾಡಿ ಅದನ್ನು ಡಿಸ್ಪೋಸ್ ಮಾಡಿರ್ತಾರೆ. ಯಾಕಂದರೆ ಮೊದಲನೇ ಆರೋಪಿ ಏನಿದ್ದಾನೆ ಇವನು ಮುಂಚೆ ಒಂದು ಸ್ವಲ್ಪ ಬಂಗಾರದ ಅಂಗಡಿಯಲ್ಲಿ, ಬೆಳ್ಳಿ ಅಂಗಡಿಯಲ್ಲಿ ಕೆಲಸ ಮಾಡಿನೂ ಕೂಡ ಇವನಿಗೆ ರೂಢಿ ಇರುತ್ತೆ. ತದನಂತರ ಬೇಸ್ಡ್ ಅಪಾನ್ ಲಾಟ್ ಆಫ್ ಹ್ಯೂಮನ್ ಎಫರ್ಟ್ಸು, ಸೊ ಸಾಕಷ್ಟು ತನಿಖೆಯಲ್ಲಿ ಎಫರ್ಟ್ಸ್ಗಳನ್ನ ಮಾಡಿ ಇವರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಸುಮಾರು 15 ಡೇಸ್ ಅಹಮದಾಬಾದಲ್ಲೇ ನಮ್ಮ ತನಿಖಾ ತಂಡ ಅಲ್ಲೇ ಇದ್ದು ಈ ಆರೋಪಿಗಳನ್ನ ಪತ್ತೆ ಮಾಡಿ ತೊಗೊಂಬಂದಿದ್ದಾರೆ. ಸೊ ಏನು ಡಿಸ್ಪೋಸ್ ಮಾಡಿದ್ರು, ಸೊ ಡಿಸ್ಪೋಸ್ ಮಾಡಿದವ್ರ ಕಡೆ ಅಂದರೆ ಈ ಗಟ್ಟಿ ಬೆಳ್ಳಿ ಸುಮಾರು 23 kg 1 kg ಗಟ್ಟಿ ಬೆಳ್ಳಿ ಇದೆ. ಮತ್ತು 4 kg ಕೂಡ ಅದು ಮೂರ್ತಿ ತುಂಡು ಮಾಡಿದಂಥ ಬೆಳ್ಳಿನೂ ಕೂಡ ಸಿಕ್ಕಿದೆ. ಸೊ 100% ರಿಕವರಿ ಆಗಿದೆ. ತನಿಖಾ ತಂಡ ಸುಮಾರು 1 ತಿಂಗಳಕ್ಕಿಂತಲೂ ಹೆಚ್ಚು ಇದರಲ್ಲಿ ಶ್ರಮ ವಹಿಸಿ ಇದನ್ನು ಪತ್ತೆ ಮಾಡಿದ್ದಾರೆ. ಇನ್ನು ಈ ಪ್ರಕರಣದಲ್ಲಿ ಇನ್ನೂ ಕೆಲವರು ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗಿದ್ದು ಆರೋಪಿಗಳ ಪತ್ತೆಗಾಗಿ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಇನ್ನು ಈ ಪ್ರಕರಣವನ್ನ ಭೇದಿಸಿದ ಪೊಲೀಸರ ತಂಡದ ಕಾರ್ಯಕ್ಕೆ ಉತ್ತರ ವಲಯ ಐಜಿಪಿ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ವಿಜಯಪುರ.